ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಅಮಾಂಗ್ 7 lakh ಸ್ಟೂಡೆಂಟ್ನ ಈಗ ಸೆಕೆಂಡ್ ಪಿ ಯು ಸಿ ಬೋರ್ಡ್ನ ಮ್ಯಾನೇಜ್ ಮಾಡಬೇಕಾಗಿದೆ. ಯಾಕಂತಂದರೆ ನಿಮ್ಮದು ಎಕ್ಸಾಮ್ ಮುಂಚಿತವಾಗಿ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಕರ್ನಾಟಕದಲ್ಲಿ ಇವರು ಎಕ್ಸಾಮ್ ಬಿಫೋರ್ ಏನು ಮಾಡಿದ್ರು ಅಂತಂದರೆ ರಿಸಲ್ಟ್ ಡೇಟು ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ರು. ಅಂದರೆ ಪ್ರೊವಿಸ್ನಲ್ ಅಂತ ಅನೌನ್ಸ್ಮೆಂಟ್ ಮಾಡಿದರು. April 7 ಅಂತ ನಿಮ್ಗಳಿಗೆ ಗೊತ್ತಿದೆ. ಸೊ ಹಂಗಾಗಿ ಇವತ್ತಂತೂ ರಿಸಲ್ಟ್ ಬರಲ್ಲ ನಿಮ್ಮದು. ಓಕೆ, ಗೊತ್ತಿದೆ ಈಗಾಗಲೇ. ಸೊ ಅದ್ರ ತಕ್ಕನಾಗಿ ಈ ಅಪ್ಡೇಟ್ಸ್ಗಳು ಏನಿದಾವಪ್ಪ ಸದ್ಯಕ್ಕೆ. ಓಕೆ, ರಿಸಲ್ಟ್ ಅನ್ನೋದಾದರೂ ಯಾವಾಗ ಬರ್ತದೆ. ಓಕೆ, ಲಿಂಕ್ ಕೂಡ ಚೆಕ್ ಮಾಡಲಿಕ್ಕೆ ಹೋತಂದರೆ ಅದು ಕೂಡ ಲಿಂಕ್ ಬಂದಿಲ್ಲ. 11 ಗಂಟೆ 11:30 ಅನ್ನೋಷ್ಟು ಏನಾದರೂ ಬಿಟ್ಬಿಡ್ತಾರೆ ಸಡನ್ನಾಗಿ, ಆ ಥರ ಕೂಡ ತಲೆಯಲ್ಲಿ ಇರ್ತದೆ. ಆ್ಯಸ್ ಆಫ್ ನಾವು ಸದ್ಯಕ್ಕೆ ಇವತ್ತು ಬಂದುಬಿಟ್ಟು ನಿಮಗೆ ಟ್ಯೂಸ್ಡೇ. ಸೊ ಮಂಗಳವಾರ ಇದ್ದೀರಾ. ಸೊ 7ನೇ ತಾರೀಕೆ ಇದ್ದೀರಾ. ಟೈಮ್ ಕೂಡ ಇಷ್ಟೊತ್ತಿಗೆ ಏನಪ್ಪ ಅಂದರೆ ರಿಸಲ್ಟ್ ಬರೋ ಟೈಮ್ ಆಗ್ತಾಯಿತ್ತು ಅಂದರೆ ಬಿಡೋದಿತ್ತಂದರೆ ಅವರೇ. ಓಕೆ, ಇಂಟರ್ನಲ್ ಕಾಂಪಿಟೇಷನ್ ಇರೋ ಜೊತೆಗೆ ಆ್ಯಂಡ್ ಅಲ್ಲಿ ಬೋರ್ಡಲ್ಲಿ ವರ್ಕ್ ಮಾಡೋರು ಕೂಡ ಹೇಳ್ತಿದ್ದಾರೆ. ಸೊ ಇನ್ನೂ ಕೂಡ ಕೆಲವೊಂದಿಷ್ಟು ಪೆಂಡಿಂಗ್ ವರ್ಕ್ ಇದೆ. ವರ್ಷ 6 ಲಕ್ಷ 6.5 ಲಕ್ಷ ಈ ರೇಂಜ್ಗೆ ಇರ್ತಕ್ಕಂಥ ಸ್ಟೂಡೆಂಟ್ ನೋಡ್ತಾಯಿದ್ವಿ. ಬಟ್ ಈ ಸರ್ತಿ 7,10,000 ಕೂಡ ಜಾಸ್ತಿ ನೋಡ್ತಾಯಿದ್ವಿ. ಓಕೆ, ಸೊ ಹಂಗಾಗಿ ಅದ್ರ ಜೊತೆಗೆ ಎಜುಕೇಷನ್ ಮಿನಿಸ್ಟ್ರು ಕೂಡ ಅವರು ಕೂಡ ಸ್ವಲ್ಪ ಫ್ರೀ ಇಲ್ಲ. ಸೊ ಅವರು ಕೂಡ ಬಿಡುವು ಮಾಡಿಕೊಂಡು ಎಲ್ಲನೂ ಕೂಡ ಕರೆಕ್ಟಾಗಿ ಡೇಟ್ ಅನೌನ್ಸ್ಮೆಂಟು ಇವತ್ತು ಸಾಯಂಕಾಲ ಆಗುತ್ತೆ, ಪಕ್ಕ ಆಗುತ್ತೆ. ಓಕೆ, ಇವತ್ತು ಡೇಟು ಅದು ಇಷ್ಟು ದಿನ ಬರೀ ಪ್ರಾವಿಸ್ನಲ್ ಅಂತ ಇತ್ತು. ಅಂದರೆ April 7 ಅನ್ನೋದು ಪ್ರಾವಿಸ್ನಲ್ ಅಂತ ಇತ್ತು. ಬಟ್ ಇವಾಗ ಫೈನಲ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರೆ 7ನೇ ತಾರೀಕು ಇವತ್ತು ಈವ್ನಿಂಗ್ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಇವತ್ತಾಳೆ ಎಲ್ಲ ನ್ಯೂಸ್ ಪೇಪರಲ್ಲೂ ಕೂಡ ಬಂದಿದೆ ಇವತ್ತು ರಿಸಲ್ಟ್ ಬರಲ್ಲ ಅಂತಂದು. ಓಕೆ, ಇವಾಗ ಏನೇ ಇಲ್ಲ 8ಕ್ಕೆ. ಓಕೆ, ಅಂದರೆ ನಾಳೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ಬಟ್ ನಾಳೆನೂ ಕೂಡ ಕಡಿಮೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ನಾಳೆ ಬರಲ್ಲ ಅಂತ ಹೇಳ್ತಿಲ್ಲ, ಕಡಿಮೆ ಚಾನ್ಸಸ್ ಇದೆ, ಆಯಿತಾ. ಬಟ್ ಮ್ಯಾಕ್ಸಿಮಮ್ ಜಾಸ್ತಿ ಬರೋ ಚಾನ್ಸಸ್ ಯಾವುದೇ ಅಂತಂದರೆ 10ನೇ ತಾರೀಕು. ಯಾಕೆ 9ಕ್ಕೂ ಕೂಡ ಈವ್ನಿಂಗ್ ಇದೆ, ಇಲ್ಲ ಅಂತಲ್ಲ. ಬಟ್ ಬೈ ಎಲೆಕ್ಷನ್ ಏನಿದೆ, ಎಲೆಕ್ಷನ್ ನಡೀತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಈವ್ನಿಂಗ್ ಅನ್ನೋಷ್ಟರಲ್ಲಿ ಎಲ್ಲನೂ ಕೂಡ ಕರೆಕ್ಟ್ ಆದರೆ, ಬಟ್ ಆ್ಯಕ್ಚುಲಿ ನಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ನ ಈವ್ನಿಂಗ್ ಬಿಡೋಲ್ಲ. ಸೊ ಹಂಗಾಗಿ 9ನೇ ತಾರೀಕು ಸ್ವಲ್ಪ ಕಡಿಮೆನೇ ಇದೆ. 10ನೇ ತಾರೀಕು ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ನಿಮಗೆ ರಿಸಲ್ಟ್ ಬರೋದು. ಓಕೆ, ಸೊ ಹಂಗಾಗಿ ನೋಡಿ, ಯಾವ ಟೈಮ್ ಅಂತ ಯಾರಿಗೂ ಕೂಡ ಅಕ್ಯುರೇಟಾಗಿ ಗೊತ್ತಿಲ್ಲ. ಓಕೆ, ನಾವು ಕೂಡ ನಿಮ್ಗೆ ಹೇಳಿದ್ರೆ ಜಸ್ಟ್ ಪ್ರೆಡಿಕ್ಷನ್ ಅಂತ ಆಗ್ತದೆ. ಇದು ಇಷ್ಟೊಂದು ದೊಡ್ಡ ಒಂದು ಏನಿದೆ ಮಂಡಳ ಇಟ್ಕೊಂಡು ಕಾಯಿಸಿ ಇವರೆಲ್ಲ ಏನು ಮಾಡಬೇಕಂತಂದರೆ ಒಂದು ಅಕ್ಯುರೇಟ್ ಡೇಟ್ನ ಕೊಡಬೇಕು. ಯಾಕಂದರೆ 7 lakh ಬರೀ ಸ್ಟೂಡೆಂಟ್ ಆತಂದ್ರೆ ಅದಕ್ಕೆ ಪೇರೆಂಟ್ಸು ಅಂದರೆ ಟೋಟಲಿ ಒಂದು 15 ಲಕ್ಷ ಆದ್ರೂ ಕಾಯ್ತಾ ಇರ್ತಾರೆ ಅಂತಂದರೆ ಒಂದು ಅಕ್ಯುರೇಟ್ ಒಂದು ಟೈಮ್ ಆ್ಯಂಡ್ ಡೇಟ್ನ ಬಿಡಬೇಕು. ಅದನ್ನು ಯಾವಾಗ ಬಿಡ್ತಾರೆ, ಇವತ್ತು ಸಾಯಂಕಾಲ ಪಕ್ಕ ಒಂದು ಸರ್ಕ್ಯುಲರ್ ಬರ್ತದೆ. ಅದ್ರ ಜೊತೆಗೆ ಪ್ರೆಸ್ ಮೀಟ್ ಕೂಡ ಕರೀತಾರೆ. ಓಕೆ, ಬಿಫೋರ್ ರಿಸಲ್ಟ್ಗಿಂತ ಮುಂಚಿತವಾಗಿ ಪ್ರೆಸ್ ಮೀಟ್ ಕರೀತಾರೆ. ಬಟ್ ನಾನು ಹೇಳೋದಿಷ್ಟೇ, 10 days ಬಿಫೋರ್ ಅಥವಾ 1 week ಬಿಫೋರು ಒಂದು ರಿಸಲ್ಟ್ನ ಡೇಟ್ ಅನೌನ್ಸ್ಮೆಂಟ್ ಮಾಡಬೇಕು. ಓಕೆ, ಸೊ ಏನೇ ಆಗಲಿ, ಏನೇ ಅಪ್ಡೇಟ್ ಬಂದರೂ ಕೂಡ ವಾಟ್ಸಪ್ ಗ್ರೂಪ್ಸ್ ಆ್ಯಂಡ್ ಚಾನಲ್ಸ್ ಇದ್ದಾವೆ, ಜಾಯ್ನ್ ಆಗಿರಿ, ಅಲ್ಲಿ ಹೇಳ್ತೀನಂತೆ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬಾಯ್.